Hi guys, welcome back to my YouTube channel. Good morning everyone. So ಇವತ್ತು ನಾನು ಮತ್ತೆ ಹೊಸದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 7:15ಗೆಲ್ಲನೇ ತಲೆಗೆ ಸ್ನಾನ ಮಾಡ್ಕೊಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ನಾವು ಹೊರಗಡೆ ಹೊರಟಿದ್ದೀವಿ. ಬೇಗ ಬೇಗ ಎಲ್ಲ ರೆಡಿಯಾಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲನೂ ಪ್ಯಾಕ್ ಮಾಡಿಟ್ಕೊಂಡಿದ್ವಿ. ಸೊ ಇವತ್ತು ಡೇ ಚೆನ್ನಾಗಿರುತ್ತೆ. ಹಾಗೆ ಹೆಂಗಿರುತ್ತೆ ಏನು ಎತ್ತ ಅಂತ ಎಲ್ಲ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ನೋಡಿ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ರಂಗೋಲಿ ಹಾಕ್ತಾಳೆ, ಶುದ್ಧೇಲಿ ಹಾಕ್ತಾಳಂತೆ. ಬಡ್ಜಲ್ಲಿ ನಿಲ್ಲಲ್ಲ ಅದು. ಇಲ್ಲಿ ನೋಡಿ, ನಮ್ಮ ಮನೆಗೊಬ್ಬರು ಹೊಸ್ದಾಗಿ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಹಳೇದೇನೆ ಇವಾಗಿಟ್ಟಿರೋದು ಇಲ್ಲಿ. ಸೊ ಬನ್ನಿ ತಿಂಡಿ ಮಾಡೋಣ. ಕಾಫಿ ಮಾಡಾಯಿತು, ಕಾಫಿನೂ ಕಳಿಸಿದ್ದೀನಿ. ಈಗ ಕೊಡ್ತೀನಿ ತಡೆ. ಅನ್ನನೂ ಮಾಡಾಯಿತು. ನಮ್ಮ ಮಕ್ಕಳಿಗೆ ನೀರು ಬೇಕಂತೆ, ಬಂದು ಎತ್ಕೊಳಕ್ಕಾಗಲ್ವಾ? ನೀರೇನು ಇದರಲ್ಲಿ ತೊಗೊಂಡೋಗ್ತಿದ್ದೀನಿ ಅಂತ ಅಂದ್ಕೊಬಿಡಿ. ಅವಳದೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಅದನ್ನು ಮತ್ತೆ ತೊಳೆದಿಕ್ಬೇಕು. ಇಲ್ಲ, ಅವಳಿಗಿನ್ನ ಸ್ನಾನ ಆಗಿಲ್ಲ, ಇನ್ನು ಕೆಲಸ ಮಾಡ್ತಿದ್ಲು. ನೆಲ ಕಸ ಗುಡಿಸ್ಕೊಂಡೆಲ್ಲ ಮಾಡಿದ್ದಾಳೆ. ಸೊ ಇವಾಗ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ಳೋಣ. ಮೇಲ್ಕೊಟ್ಟೆ ಪುಳಿಯೋಗರೆ ಬೇಗನೆ ಹಾಕ್ಬಿಡುತ್ತೆ. 5 ನಿಮಿಷದಲ್ಲಿ ನಾನು ಇಷ್ಟು ಪುಳಿಯೋಗರೆ ಬೇಗ ಮಾಡೋಕ್ಕೆ ಬರುತ್ತೆ. ಸೊ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತೊಗೊಂಡಿದ್ದೀವಿ. ಮಾವಿನ ಹಣ್ಣು ಅದೆಲ್ಲ ತೊಗೋಬೇಕಿನ್ನ, ಅದೆಲ್ಲ ತೊಗೊಂಡಿಲ್ಲ. ಸೊ ಬನ್ನಿ, ನನ್ನ ಬ್ಯಾಗಲ್ಲಿ ಏನಿದೆ ಅಂತ ಶೇರ್ ಮಾಡ್ತೀನಿ. ಸೊ ನೀಟಿರೋದ್ರಿಂದ ಇದು ಮುಂದೆ ಇಟ್ಕೊಂಡಿದ್ದೀನಿ. 2 ಫೋನ್ ಇರೋದ್ರಿಂದ ಒಂದಕ್ಕೆ ಹಾಕೋಬೋದು. ಸೊ ಇಷ್ಟೇ ನಾನು ತಗೊಂಡಿರೋದು. ಇನ್ನು ಏನೇನೋ ಬರಬೇಕು. ಸನ್ಸ್ಕ್ರೀನು ಕ್ರೀಮು ಎಲ್ಲ ಇಟ್ಕೋಬೇಕು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು. ಹಾಗೆ ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಹೂವು ತಂದೆ. ಆ್ಯಕ್ಚುಲಿ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಹೂವು ತಂದೆ. ನಾನು ಇನ್ನೂ ರೆಡಿ ಆಗಿಲ್ಲ. ಎಲ್ಲರದು ಸ್ನಾನ ಆದಮೇಲೆ ಹೋಗಿ ರೆಡಿ ಆಗಬೇಕು. ನೀರು ಎಷ್ಟು ಕುಡಿತಿದ್ದೀನಿ ಅಂದರೆ ತಣ್ಣಕ್ಕೆ ಅಷ್ಟು ಸೆಕೆ ಆಗ್ತೈತೆ. ಇವತ್ತು ವೆದರ್ ಏನು ಅಷ್ಟೊಂದು ಬಿಸಿಲಿಲ್ಲ, ಬಟ್ ಸೆಕೆ ಅಂತೂ ಸೊ ಅಷ್ಟೇ. ಇವತ್ತಿದ್ದು ಅದಾದಮೇಲೆ ಏನಾಯ್ತು ಅದೆಲ್ಲ ಶೇರ್ ಮಾಡ್ತೀನಿ. ಬಾಯ್. ಹಾಯ್, ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾವು ಹೊರಟ್ವಿ ಎಲ್ಲರೂ ಸೇರಿ. ಓಕೆ ಬನ್ನಿ ಕುತ್ಕೊಳ್ಳೋಣ. ಹೋಗ್ಬಿಟ್ಟು ಕಾರ್ ಒಳಗಡೆ. ಸೊ ಇವತ್ತಿನ ಔಟ್ಫಿಟ್ ನೋಡ್ಬೋದು ನಂದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಇಷ್ಟ ಆಯಿತು ನನಗೆ ಔಟ್ಫಿಟ್. ತಡೀರಿ ತೋರಿಸ್ತೀನಿ. ಸೊ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಇಲ್ಲಿ ಸ್ವಲ್ಪ ಈ ಮಿರರ್ ಅಲ್ಲಿ ಕಾಣಲ್ಲ ನೀಟಾಗಿ. ಈ ಮಿರರಲ್ಲಿ ನೀಟಾಗಿ ಕಾಣಲ್ಲ. ಸೊ ಹೀಗಿದೆ. ಸೊ ನೋಡಿದ್ರಲ್ಲ, ನಮ್ಮ ಅಕ್ಕನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ಲು. ಸೊ ಇವಾಗ ಹೊರಡ್ತಿದ್ದೀವಿ. ನನ್ನ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ. ನೋಡೋಣ ಯಾವ್ದು ಹಾಕೋತೀನಿ, ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಸುಮ್ಮನೆ ಒಂದು 5 ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಇಲ್ಲೆಲ್ಲ ಇನ್ನೂ ಸರ ಹಾಕೋಬೇಕು, ಇನ್ನೂ ಹಾಕ್ಕೊಂಡಿಲ್ಲ. ಸರ ಹಾಕ್ಕೊಂಡು ಅಲ್ಲೆಲ್ಲ ರೆಡಿ ಆಗೋಣ ಅಂತ ಇಷ್ಟೇ ರೆಡಿ ಆಗಿರೋದು ನಾನು.
ಗರ್ಭಗುಡಿ ಒಳಗಡೆ ಈ ಥರ ಇದೆ ದೇವರು. ಸೊ ಗರ್ಭಗುಡಿ ಒಳಗಡೆ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡೋಕ್ಕೆ ಒಂದು 5ರಿಂದ 10 ನಿಮಿಷ ಒಳಗಡೆ ಬಿಡ್ತಾರೆ. ಸೊ ಅದಾದ ನಂತರ ಊಟ ಕೊಟ್ಟಿದ್ರು, ಸೊ ದೇವ್ರ ಪ್ರಸಾದ. ಸೊ ಅದಕ್ಕೆ ಅಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು ಅದಾದ ನಂತರ ನಾವು ಹೊರಟಿದ್ದೀವಿ. ನಾನು ಈ ಥರ ಗಂಟೆ ಎಲ್ಲ ಕಟ್ಕೊಬಿಟ್ಟಿದ್ದೀನಿ. ತುಂಬ ಬಿಸಿಲು, ಸೆಕೆ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ, ನಿಧಾನಕ್ಕೆ ಮಾತಾಡಬೇಕು. ಹಾಗೆ ತುಂಬಾ ಚೆನ್ನಾಗಿದೆ ವೈಬ್, ತುಂಬ ಪಾಸಿಟಿವ್ ವೈಬ್ ಇದೆ ಇಲ್ಲಿ. ಯಾಕಂದರೆ ಸಡನ್ನಾಗಿ ಹೋಗಿದ ತಕ್ಷಣ ಗೂಸ್ ಬಂಬ್ಸ್ ಎಲ್ಲ ಬಂದ್ಬಿಡ್ತು. ನಂಗೆ ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಹೋಗಿ. ತುಂಬಾ ಚೆನ್ನಾಗಿದೆ. ಹೊಂಗರಹಳ್ಳಿ ಹತ್ರ ಇರೋವಂಥ ದೇವಸ್ಥಾನ ಇದು. ಹೆಸರು ವಿದ್ಯಾ ಚೌಡೇಶ್ವರಿ ಅಂತ. ನೀವು ಸಹ ಹೋಗಿ ಒಂದ್ಸರಿ ವಿಸಿಟ್ ಆಗ್ಬಿಟ್ಟು ಬನ್ನಿ. ಸೊ ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ, ಪಾಸಿಟಿವ್ ವೈಬ್. ಇಲ್ಲೇ ಇರಬೇಕು ಅನಿಸ್ತಿತ್ತು, ಸೀರಿಯಸ್ಲಿ ಆ ದೇವಸ್ಥಾನದಲ್ಲೇ ಇರಬೇಕು ಅನಿಸ್ತಿತ್ತು ನಮ್ಗೆ. ಅಷ್ಟು ಪಾಸಿಟಿವ್ ವೈಬ್ ಇದೆ. ತುಂಬಾ ನೋಡಕ್ ಬಿಡ್ತಾರೆ, ಗರ್ಭಗುಡಿ ಒಳಗಡೆ ಬಿಡ್ತಾರೆ. ಅಂದ್ರೆ ಪರಿಚಯ ಹಾಕೊಂಡು ಸೊ ಅದು ಸಹ ಆಕ್ಚುಲಿ ಅದು ಟ್ರಸ್ಟ್ ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸರಿ ಎಲ್ಲರೂ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ, ಓಕೆನಾ? ಜ್ಯೋತಿ ಬಾಪುಲೆ ನೀವ್ ಹೇಳ್ಬೇಡ್ರಿ ದಯಾನಂದ ಸರಸ್ವತಿ.
ಸ್ಟಾರ್ಟ್ ಆಗೋಯ್ತು ಗೈಸ್. ಸೀರೆ ಅದಕ್ಕೆ ಸೈಡಲ್ಲಿ ನಿಂತಿದ್ವಿ ನೋಡಿ. ಇಲ್ಲೆಲ್ಲ ಅಂಗಡಿಗಳಿದ್ದಾವೆ, ಏನಾದ್ರು ಶಾಪ್ ಮಾಡ್ತೀವಿ. ಬೇಕಾಗಿತ್ತು. ಈ ಥರ ಮಾಡಿದಾಗ ಟೀಚರ್ಸ್ ಎಲ್ಲ ಬೇಕಿರಲ್ಲ. ಆ್ಯಂಡ್ ಅಲ್ಲಿ ನೋಡಿ ಇದೆಲ್ಲ ಇದೆ. ಆ್ಯಂಡ್ ಮೆಣಸಿದೆ. ಆ್ಯಂಡ್ ಇದು ಅದೇ ಫ್ಲೂಟ್ ಥರ ನೋಡಿತಲ್ವ, ವಾಟರ್ ಹಾಕಿದ್ರೆ ಇದಾಗುತ್ತಲ್ವ ಅದು. ಈ ದೇವ್ರದೆಲ್ಲ ಆಂಜನೇಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ನೋಡಿ ಗಾಯ್ಸ್ ಹಿಂಗಿದೆ. ಬಿಸ್ಕೆಟ್ ಬೇಕಾ, ಟೀ ಬೇಕಾ? ಸಾಕು ನಮಗೆ. ಇದು ಗಿಲ್ 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 ಗಿಲ್. ಹಾಯ್ ಗೈಸ್, ಈಗ ಮನೆಗೆ ಬಂದ್ವಿ. ಅವಾಗಲೇ ಮನೆಗೆ ಬಂದ್ವಿ ಅಂದರೆ 8 ಗಂಟೆಗೆ ಮನೆಗೆ ಬಂದ್ವಿ. ಇವಾಗ 9:53 ಆಗಿದೆ. ಈಗ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐಟಮ್ಸ್ ಅಂಗಡಿಗೆಲ್ಲ ಹೋಗಿ ತೊಗೊಂಡ್ವಿ, ಅದನ್ನೇನು ಎಲ್ಲ ಶೇರ್ ಮಾಡಲ್ಲ. ನಾರ್ಮಲ್ ಐಟಮ್ಸೇ ತೊಗೊಂಡಿದ್ದೇನು ಇದೆಲ್ಲ ತೊಗೊಂಡಿಲ್ಲ. ಹಾಗೆ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಸಹ ತೊಗೊಂಡಿದ್ದೀವಿ. ಅದ್ರದ್ದು ಸೈಡಲ್ಲಿ ಫೋಟೋನ ಹಾಕ್ತೀನಿ. ಅಷ್ಟೇ, ಏನೂ ಮಾಡಿಲ್ಲ.
ಅದಾದ ನಂತರ ಮನೆಗೆ ಬಂದ್ವಿ. ಇವಾಗ ಅಡುಗೆ ಮಾಡಬೇಕು, ಅಂದರೆ ನನಗೆ ಮತ್ತು ನಮ್ಮ ಮಾಮಂಗೆ ಅಡುಗೆ ಮಾಡಬೇಕು. ನಾವು ಹೋಟೆಲಲ್ಲಿ ಅಷ್ಟೊಂದು ಏನು ತಿಂದಿಲ್ಲ, ಸೊ ಅದಕ್ಕೆ ನಮ್ಮಿಬ್ಬರಿಗೆ ಮಾಡ್ಕೊಳ್ಳೋಣ ಅಂತ ನಾನು ರೈಸ್ ಬೆಳಗ್ಗೆ ಮಾರ್ನಿಂಗ್ ಮಾಡಿಕ್ಕಿದ್ದೆ, ಪುಳಿಯೋಗರೆ ಮಾಡಿದ್ನಲ್ಲ, ಸೊ ಅದು ರೈಸ್ ಸ್ವಲ್ಪ ಹಂಗೆ ಮಿಕ್ಕಿದೆ. ಅದರಲ್ಲೇ ಅನ್ನ ಒಗ್ಗರಣೆ ಏನಾರು ಮಾಡಿಕೊಂಡು ತಿಂದ್ಬಿಟ್ಟು ಇವತ್ತಿನ ಡೇ ವ್ಲಾಗ್ನ ಎಂಡ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿತ್ತು ಇವತ್ತಿನ ಡೇ, ನೀವು ಸಹ ನೋಡಿದ್ದೀರ ಅಂತ ಅನ್ಕೋತೀನಿ. ಏನು ತೊಗೊಂಡಿದ್ದೀನಿ ಅಂತ ಐಟಮ್ಸ್ ಅಷ್ಟೊಂದೇನು ಇದನ್ನು ತೊಗೊಂಡಿಲ್ಲ, ಅಂದರೆ ದೇವ್ರ ಮನೆಗೆ ಒಂದೆರಡು ಐಟಮ್ ತೊಗೊಂಡ್ವಿ, ಹಾಗೆ ಅಂಥದ್ದು ಇಂಥದ್ದಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಬಾ, ಲಾಟ್ಸ್ ಆಫ್ ವ್ಲಾಗ್.